ಇವತ್ತು ಬೆಳಗ್ಗೆನೇ ಇಡಿ ಕೊಟ್ಟಿರುವಂತಹ ಶಾಕ್. ಕಾಂಗ್ರೆಸ್ನ ಒಬ್ಬ ಸಂಸದ ಜೊತೆಗೆ 4 ಶಾಸಕರಿಗೆ ಇಡಿ ರೇಡ್ನ ಬಿಸಿ ತಟ್ಟಿದೆ. ಅದರಲ್ಲೂ ಸಂಸದ ತುಕಾರಾಂ ಕಾಂಗ್ರೆಸ್ ಶಾಸಕರಿಗೆ ಇಡಿ ಮತ್ತಷ್ಟು ಶಾಕ್ ಕೊಟ್ಟಿದೆ. ತುಕಾರಾಂ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಈಗ ಇಡಿ ಅಧಿಕಾರಿಗಳು. ಸಂಸದ ತುಕಾರಾಂ ಮತ್ತು ಅವರ ಪತ್ನಿ ಅನ್ನಪೂರ್ಣ ಅವರ ಮೊಬೈಲ್ ಅನ್ನ ಇಡಿ ವಶಕ್ಕೆ ಪಡೆದಿದೆ. ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಶಾಸಕ ನಾರಾ ಭರತ್ ರೆಡ್ಡಿ ಜೊತೆಗೆ ಗಣೇಶ್ ಅವರ ಮೊಬೈಲ್ ಅನ್ನ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚು ವಾಟ್ಸ್ಆಪ್ ಕರೆ ಮಾಡಿದವರ ಬಗ್ಗೆ ಮಾಹಿತಿಯನ್ನ ಈಗ ಕಲೆ ಹಾಕಲಾಗ್ತಾ ಇದೆ. ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಯಾರೆಲ್ಲರ ಕಾಲ್ ಡೀಟೇಲ್ಸ್ ನಲ್ಲಿ ಹೆಚ್ಚು ಕಾಲ್ಸ್ ಇಲ್ಲಿಂದ ಕಾಲ್ ಹೋಗಿರುವಂಥದ್ದು ಅಥವಾ ಇವರಿಗೆ ಕಾಲ್ ಬಂದಿರುವಂಥದ್ದು ಅದೆಲ್ಲವೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ನಲ್ಲಿ ಒಂದಷ್ಟು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನ ಕೂಡ ಬಹುಶಃ ಇವರು ಸರ್ಚ್ ಮಾಡ್ತಾ ಇರಲಿಕ್ಕೂ ಉಂಟು. ಯಾಕಂದ್ರೆ ಇವ್ರ ಮೇಲಿರುವಂತಹ ಆರೋಪ ನಿಗಮದ ಹಣವನ್ನು ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾಗೇಂದ್ರ ಅವರೇನು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಸಿಕ್ಕಾಕೊಂಡ್ರು. ಅದಾದ ನಂತರ ಜೈಲುವಾಸವನ್ನೂ ಅನುಭವಿಸಿ ಬಂದರು. ಅದಾದ ನಂತರ ಸ್ವಲ್ಪ ದಿನಗಳ ಕಾಲ ತಣ್ಣಗಿದ್ದಂತಹ ಈ ಪ್ರಕರಣ ಈಗ ಮತ್ತೆ ಚುರುಕು ಪಡೆದುಕೊಂಡಿದೆ. ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 5 ಕಾಂಗ್ರೆಸ್ ಮುಖಂಡರ ಮನೆ ಮತ್ತು ಕಚೇರಿಯ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಅದರಲ್ಲಿ ತುಕಾರಾಂ ಅವರ ನಿವಾಸ ಮತ್ತು ಕಚೇರಿಯ ಮೇಲೂ ಕೂಡ ದಾಳಿ ನಡೆದಿದೆ. ಈ ಸಂದರ್ಭದಲ್ಲಿ ತುಕಾರಾಂ ಅವರು ಕೂಡ ಅಲ್ಲೇ ಇದ್ರು. ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯದ ಅಪ್ಡೇಟ್ ಪ್ರಕಾರ ಈಗ ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಾರಾ ಭರತ್ ರೆಡ್ಡಿ ಗಣೇಶ್ ಅವರ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅವರೇನಾದರೂ ಡೇಟಾಗಳನ್ನ ಡಿಲೀಟ್ ಮಾಡಿದ್ರೆ ಅದನ್ನ ರಿಟ್ರೀವ್ ಮಾಡೋದಕ್ಕೂ ಕೂಡ ಎಲ್ಲ ಸಜ್ಜಾಗಿರುವಂಥದ್ದು. ಯಾಕಂದ್ರೆ ಇದು ಒಂದೆರಡಲ್ಲ 187 ಕೋಟಿಯ ಹಗರಣ. ಅದರಲ್ಲೂ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರ ಸೂಚನೆಯಂತೆ ಈ ಎಲ್ಲ ಹಣಗಳ ವರ್ಗಾವಣೆಯಾಯಿತು ಅನ್ನೋದು ಕೂಡ ಪ್ರಮುಖವಾಗಿ ದಾಖಲಾಗಿತ್ತು. ಹಾಗಾಗಿ ಶಾಸಕರುಗಳ ಕಚೇರಿ ಜೊತೆಗೆ ಅವರ ನಿವಾಸ 2 ಕಡೆಗಳಲ್ಲೂ ಕೂಡ ದಾಳಿಯಾಗಿದೆ. ಶೋಧ ನಡೆಸಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಇನ್ನು ಈ ಇಡಿ ದಾಳಿಗೆ ಬಳ್ಳಾರಿಯಲ್ಲಿ ಕೈ ಮುಖಂಡರು ಕಿಡಿಕಾರಿದ್ದಾರೆ. ಇದು ರಾಜಕೀಯ ಪ್ರೇರಿತವಾದ ದಾಳಿ ಅಂತ ಆರೋಪಿಸ್ತಾ ಇದ್ದಾರೆ. ಬಳ್ಳಾರಿ ಬಿಜೆಪಿ ನಾಯಕರು ಹೇಳಿ ಮಾಡಿಸಿದ್ದಾರೆ. ಇದನ್ನ ಕೇಂದ್ರದ ನಾಯಕರಿಗೆ ಹೇಳಿ ಇವರೇ ದಾಳಿ ಮಾಡಿಸಿದ್ದಾರೆ. ಇಡಿ ಸಂಸ್ಥೆಯನ್ನ ಬಿಜೆಪಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆಯ 5 ಕ್ಷೇತ್ರದಲ್ಲಿ ಬಿಜೆಪಿ ಸೋತಿದೆ. ಹೀಗಾಗಿ ಇವರು ಈ ರೀತಿ ಇಡಿ ಅಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರುಗಳ ವಾದ. ನಾಗೇಂದ್ರ, ಭರತ್ ರೆಡ್ಡಿ, ತುಕಾರಾಂ, ಕಂಪ್ಲಿ ಗಣೇಶ್, ಶ್ರೀನಿವಾಸ್ ಇವರು ಮಾಡ್ತಿರುವಂತಹ ಅಭಿವೃದ್ಧಿಯನ್ನ ಇವರು ಸಹಿಸ್ತಾ ಇಲ್ಲ. ನಾಗೇಂದ್ರ ಅವರ ಜನಪ್ರಿಯತೆಯನ್ನ ಬಿಜೆಪಿಗೆ ಸಹಿಸೋದಕ್ಕಾಗ್ತಿಲ್ಲ. ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಉತ್ತರ ಕಲಿಸ್ತಾರೆ ಅಂತ ಕಾಂಗ್ರೆಸ್ ಮುಖಂಡರುಗಳು ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿ ಬಾರಿಯೂ ಕೂಡ ಈ ರೀತಿ ದಾಳಿಗಳಾದಂತಹ ಸಂದರ್ಭದಲ್ಲಿ ಇಡಿ ಐಟಿ ಸಂಸ್ಥೆಗಳನ್ನ ದಾಳವಾಗಿ ಬಳಸ್ಕೊಳ್ಳುತ್ತೆ ಕೇಂದ್ರ ಜೊತೆಗೆ ಬಿಜೆಪಿ ನಾಯಕರು ಅನ್ನುವಂತಹ ಆರೋಪವನ್ನ ಪದೇ ಪದೇ ಕಾಂಗ್ರೆಸ್ ನಾಯಕರು ಮಾಡ್ತಲೇ ಬಂದಿದ್ದಾರೆ. ಮತ್ತೆ ಅದೇ ರೀತಿಯಾದಂತಹ ಆರೋಪ ಆಕ್ಷೇಪ ಈಗ ಮತ್ತೆ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದೆ. ಇದರಲ್ಲೂ ಪ್ರಮುಖವಾಗಿ ಬಳ್ಳಾರಿಯ ಕಾಂಗ್ರೆಸ್ ನಾಯಕರ ವಾದ ಇರುವಂಥದ್ದು, ಇಲ್ಲಿ ಬಿಜೆಪಿ ಗೆಲ್ಲಿಲ್ಲ, ಅದೇ ಕಾರಣಕ್ಕೆ ಈ ಬಳ್ಳಾರಿಯ ಬಿಜೆಪಿ ನಾಯಕರುಗಳೇ ಕೇಂದ್ರಕ್ಕೆ ಹೇಳಿ ದಾಳಿಯನ್ನು ಮಾಡಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಹಲವು ಅಂಶಗಳನ್ನು ಉಲ್ಲೇಖಿಸಿತ್ತು. ಈಗ ದಾಳಿಯನ್ನು ನಡೆಸಿದೆ. ಜೊತೆಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದೆ. ಆದರೆ ಈ ದಾಳಿ ರಾಜಕೀಯ ಪ್ರೇರಿತ ಎನ್ನುವಂಥ ಆರೋಪ ಕಾಂಗ್ರೆಸ್ ನಾಯಕರಿಂದ ಕೇಳಿ ಬರ್ತಾ ಇದೆ. ಎಸ್, ಇದು ಕಾಂಗ್ರೆಸ್ ನಾಯಕರ ಆರೋಪ. ಬಟ್ ಇಡಿ ಇದಕ್ಕೆ ಹೇಳ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ, ಈಗ ಬಳ್ಳಾರಿಯ ಲೋಕಸಭಾ ಚುನಾವಣೆ ಏನು ನಡೆದಿತ್ತು ಲಾಸ್ಟ್ ಟೈಮು, ಅದರಲ್ಲಿ ಈ ನಿಗಮದ ಹಣವನ್ನ ಅಕ್ರಮವಾಗಿ ಏನು ಈ ನಿಗಮದ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಆ ಅಕ್ರಮ ಹಣ ಇಲ್ಲಿಗೆ ವರ್ಗಾವಣೆ ಆಗಿತ್ತು, ಈ ಚುನಾವಣೆಯಲ್ಲಿ ಬಳಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಇರೋ ಆರೋಪ. ಸೊ ಹಾಗಾಗಿ ಬಳ್ಳಾರಿ ಭಾಗದ ಈಗ ಶಾಸಕರುಗಳು ಯಾರಿದ್ದಾರೆ, ಸಂಸದರು ಯಾರಿದ್ದಾರೆ, ಅವರ ಮನೆ ಮತ್ತು ಕಚೇರಿ ಮೇಲೆ ನಡೆದಿರುವಂತಹ ದಾಳಿ ಇದು. ಹಾಗೆ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಕೆಲವೊಂದಷ್ಟು ಜನ ಶಾಸಕರುಗಳ ಅಭಿಮಾನಿಗಳೆಲ್ಲರೂ ಕೂಡ ಮಾತಾಡಿ ಇದು ರಾಜಕೀಯ ಪ್ರೇರಿತ, ಇದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಮಾತಾಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ವಿನಾಯಕ್ ಕೆಲವೊಂದಷ್ಟು ಜನರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಪ್ರಮುಖ ಲೀಡರ್ ಇದೊಂದು ರೀತಿ ರಾಜಕೀಯ ಪ್ರೇರಿತ ದಾಳಿಯನ್ನು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂಥದ್ದು. ಅಂದರೆ ಕ್ಷೇತ್ರದಲ್ಲಿ ನಾರಾ ಭರತ್ ರೆಡ್ಡಿ ಆಗಿರು ಮತ್ತು ಪ್ರಮುಖವಾಗಿ ಬಳ್ಳಾರಿಯಲ್ಲಿ ಇರತಕ್ಕಂತಹ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ಇದೊಂದು ರೀತಿ ರಾಜಕೀಯ ಪ್ರೇರಿತವಾಗಿ ದಾಳಿ ಮಾಡುವ ಮೂಲಕವಾಗಿ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಕೂಡ ಸಾಕಷ್ಟು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಇದೊಂದು ರೀತಿ ದಾಳಿಯನ್ನು ಹೇಗೆ ಖಂಡಿಸ್ತಾ ಇದ್ದಾರೆ ತಾವು?
ಸರ್, ಇದು ಒಂದು ರಾಜಕೀಯ ಪ್ರೇರಿತವಾದಂಥ ದಾಳಿ. ಬಿಜೆಪಿಯವರು ಶಾಸಕರ ಮೇಲೆ, ಮಂತ್ರಿಗಳ ಮೇಲೆ, ಯಾವುದೇ ಒಂದು ನಾಯಕರುಗಳ ಮೇಲೆ ಹಿಡಿ ದಾಳಿ ಮಾಡ್ತಿಲ್ಲ. ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ. ನಮ್ಮ ಜನಪ್ರಿಯ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಯಾವುದೇ ಒಂದು ರೀತಿಯಲ್ಲಿ ಹಗರಣ ಇಲ್ಲ. ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ಬಿಜೆಪಿ ಪಕ್ಷಕ್ಕೆ ಕರ್ನಾಟಕದಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ತಮ್ಮ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದ್ವಿ. ಬಿಜೆಪಿಗೆ ನಿಂದಿರೋದು ಯಾರು ವ್ಯಕ್ತಿತ್ವದಲ್ಲಿ ಯಾರು ಇಲ್ಲ ಅಂತ ಕಳೆದು. ಯಾಕಂದರೆ 10-15 ವರ್ಷದಲ್ಲಿ ಏನು ಮಾಡಿದ್ದಾರೆ ಅವರು ಡೆವಲಪ್ಮೆಂಟು ಜನಗಳು ಗೊತ್ತಿದೆ, ಏನು ಮಾಡಿದ್ದಾರೆ ಗೊತ್ತಿದೆ, ಏನೇನು ಕೇಸ್ಗಳು ಆಗಿದ್ದಾರೋ ಗೊತ್ತಿದೆ, ಏನೇನು ಆಗ್ತಾ ಆಗಿದ್ರೂ ಗೊತ್ತಿದೆ ಅವರಿಗೆ. ನಾವು ಹೇಳೋದು ಮಾತೇ ಇಲ್ಲ ಇದರಲ್ಲಿ. ಯಾಕಂದರೆ ಮುಂದಿನ ದಿನದಲ್ಲಿ ನಾರಾ ಭರತ್ ರೆಡ್ಡಿ ಅವರು ಸುಮಾರು ಇನ್ನು 20 ವರ್ಷ ಆಗಲಿ ಅವರೇ ರಾಜಕೀಯದಲ್ಲಿ ನಮ್ಮ MLA ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಬಿಜೆಪಿಯವರು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ಮಾತಿನಲ್ಲಿ ಸಾಕಷ್ಟು ಒಂದು ರೀತಿ ಖಂಡನೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ ಬೆಳಗ್ಗೆ, TV9 ಬಳ್ಳಾರಿ. ಎಸ್, ಇದು ಅಭಿಮಾನಿಗಳ ಮಾತು. ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಕೂಡ ಅದೇ ಮಾತುಗಳನ್ನು ಹೇಳ್ತಾ ಇರುವಂಥದ್ದು.